ಅಷ್ಟು ವೀಕ್ ಇದೆ ಸರ್, ಹೈಕಮಾಂಡ್ ಅಷ್ಟು ವೀಕ್ ಇದೆ ಸರ್, ಪದೇ ಪದೇ ಅವ್ರು ಬ್ಲ್ಯಾಕ್ ಮೇಲ್ ಒಳಗಾಗ್ಲಿಕ್ಕೆ. ಮತ್ತು ಅರ್ಥ ಅದೇ ಆಗ್ತದೆ. ಈಗ ನೋಡ್ರಿ, ನಾಳೆ 1,000-2,000 ಸ್ವಾಮಿಗಳನ್ನ ಕೂಡಿಸಿರ್ತಾರೆ. ಅದ್ರಾಗ ಚಿಕ್ಕಪೇಟೆ ಸ್ವಾಮಿಗಳತ್ತು ಒಂದು ಸ್ಪೆಷಲ್ ಒಂದು ಕ್ಯಾಟಗರಿ ಐತಿ. ಅವತ್ತೇ ಅವರು ಚಿಕ್ಕಪೇಟೆ ಅಂತ ಒಂದು ದೊಡ್ಡ ಮಾರ್ಕೆಟ್ ಐತಿ ಬೆಂಗಳೂರಿನಾಗ, ಅಲ್ಲಿ ಕ್ಯಾಮಿ ತಂದು ಹಾಕಿ ಅವ್ರು ಕುಂಡ್ರಿಸ್ಬಿಟ್ಟಿರ್ತಾರೆ. ಯಡಿಯೂರಪ್ಪರಿಗೆ ಕೈ ಹತ್ತಿದ್ರು ಹುಷಾರ್, ವಿಜಯೇಂದ್ರ ಕೈ ಹತ್ತಿದ್ರು ಹುಷಾರ್, ಇಡೀ ನಾವೆಲ್ಲ ಮಠಾಧೀಶರು ನಿಮ್ಮನ್ನ BJP ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿಗಳ ಕೆಲಸ ಇದು ಸರ್ವನಾಶ. ಹೈಕಮಾಂಡ್ ಬಗ್ಗೆ ಸರ್ ಅಷ್ಟು ವೀಕ್ ಇದೆನಾ ಸರ್ ಹೈಕಮಾಂಡ್? ಮತ್ತು ಹೈಕಮಾಂಡ್ ವೀಕ್ ಇದೆನಾ ಅಂತೀರಾ ಸರ್? ಮತ್ತು ಇದು ನೋಡಿದ್ರೆ ಹೈಕಮಾಂಡಕ್ಕೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಜನರ ಭಾವನೆನೇ ಗುರುತು. ಇವರು ಇಂಟೆಲಿಜೆನ್ಸರ್ ಏನು ಮಾಡ್ಲಿಕ್ಕತ್ತದ ಏನೂ ಉಳಿದಲ್ಲ ರೀ. ಈಗ BJP ಒಳಗೆ ವಿಜೇಂದ್ರನ ತೆಗೆದು ಹಿಂದುತ್ವ ಅಭಿವೃದ್ಧಿ ವಿಚಾರಧಾರೆಯರು ಯಾರೇ ರಾಜ್ಯ ಅಧ್ಯಕ್ಷರಾಗಿ ನೇತೃತ್ವ ಕೊಟ್ಟರೆ BJP ಬರ್ತದೆ. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ಇನ್ನು ಮತ್ತೆ ಮನ್ಯಾಗ 3 ಮಕ್ಕಳು ತಯಾರಾಗ್ಯಾರ. ಈಗ ನಾಳೆ ನವಂಬರ್ಗೆ ಒಂದು ರಿನ್ಯೂವಲ್ ಆಯ್ತು ಅಂದರೆ ಒಬ್ಬ ರಾಘವೇಂದ್ರನ ಮಗ ಕರ್ನಾಟಕ BJP ಯುವ ಮೋರ್ಚಾ ಅಧ್ಯಕ್ಷ. ಈ ಮಹಿಳೆಯದ ಪ್ರಯತ್ನ ಮಾಡ್ಯಾರ. ಅದು ಇಲ್ಲಿ ಸಿಗಲಾರ್ದ ಕಾಲ ವೀರ ಸೇವಾ ಮಹಾಸಭಾದ್ದು ಮಹಿಳಾ ಘಟಕದ ಅಧ್ಯಕ್ಷ ಯಾರು ಉಮಾ. ಈ ರೀತಿ ಇವ್ರು ಏನು ಮಾಡ್ಲಕತ್ತಾರಲ್ಲ, ಒಂದು ಕುಟುಂಬಕ್ಕೆ ಏನು ರೀ ಇವ್ರು ಏನು ಮಾಡ್ಯಾರ, ಏನು ಕಾಂಟ್ರಿಬ್ಯೂಷನ್ ಐತ್ರಿ? ನೀವು ಹೋಗಿದ್ದೆ ಭ್ರಷ್ಟಾಚಾರ ಆರೋಪ ಮ್ಯಾಗ. ಅವರು ವಿಶ್ವನಾಥವ್ರು ಹೇಳ್ಯಾರಲ್ಲ, ಎಂಥ ಗಂಭೀರ ಆರೋಪ ಮಾಡ್ಯಾರ, ಮಾನ ಮರ್ಯಾದೆ ಇದ್ದವರು. ಇದು ಒಂದೇ ಅಲ್ಲ, ಭಾಳ ಆರೋಪಗಳದು. ಹಾಂ, ಹೇಳ್ಯಾರ. ಅವೊಬ್ಬ ಸೀನಿಯರ್ ಲೀಡ್ರ್ ಅಲ್ಲ ನಮ್ಮ ವಿಶ್ವನಾಥ್ ಆದರು. ಕರ್ನಾಟಕದ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಒಂದು ದೊಡ್ಡ ಸಮುದಾಯದ ಒಬ್ಬ ನಾಯಕರು. ಅವ್ರು ಹೇಳ್ಯಾರ. ಇದನ್ನೆಲ್ಲ ತಿಳ್ಕೊಬೇಕು. ಮತ್ತು ಕೇಂದ್ರದವರು ಸ್ವಲ್ಪ ಅರ್ಥಕೋಬೇಕು. ಇಂಥ ಗಂಭೀರ ಪ್ರಕರಣ ಇದ್ದಾಗ ನಾವು ಬರಬಾರ್ದು. ಮೋದಿಯವ್ರು ಏನು ಹೇಳ್ತಾರೆ, ವಂಶವಾದ ಬೇಡ, ಕುಟುಂಬ ರಾಜಕಾರಣ ನಮ್ಮಲ್ಲಿ ಇಲ್ಲ, ಭ್ರಷ್ಟಾಚಾರ ನಾವು ಸಹನ ಮಾಡೋದಿಲ್ಲ. ಇದೇನು ನಡೆದಿದೆ ಕರ್ನಾಟಕ BJPಗಿನ ಬೇರೆ ಆರ್ಟಿಕಲ್ 370 ಕಾಶ್ಮೀರ ತೆಗೆದು ಕರ್ನಾಟಕ ಹಾಕ್ಯಾರ BJP ಒಳಗೆ ಏನಾರೆ